ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಟನ್ ಬಿರಿಯಾನಿ. ನಾವು ರಂಜಾನ್ ಹಬ್ಬಕ್ಕೆಲ್ಲ ಪರ್ಫೆಕ್ಟಾಗಿ ಹೇಗೆ ಬಿರಿಯಾನಿ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಬೇಗ ನೋಡೋಣ ಬನ್ನಿ. ಅದಕ್ಕೆ 1 kg ಮಟನ್ ತಗೊಂಡಿದ್ದೀನಿ, ಟೊಮಾಟೊ ಹಣ್ಣು ತಗೊಂಡಿದ್ದೀನಿ, ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಉದ್ದುದ್ದಕ್ಕೆ, ಮೆಣಸಿನ್ಕಾಯಿ 9 ರಿಂದ 10 ತಗೊಂಡಿದ್ದೀನಿ, ಆಯಿಲ್ 1 ಕಪ್ ಫುಲ್ಲು, 1/4 ಲೀಟರ್ಗಿಂತ ಜಾಸ್ತಿ ಇದೆ ಆಯಿಲು, ನಿಂಬೆಹಣ್ಣು ರಸ, ಸಾಂಬಾರು ಸೊಪ್ಪು 1 ಬೌಲು, 1/4 ಲೀಟ್ರ್ ಮೊಸರು, ಚಕ್ಕೆ ಲವಂಗ ಏಲಕ್ಕಿ, ಅವರೆಕಾಯಿ, ಪುದೀನ 1 ಬೌಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಬೌಲ್ ತೊಗೊಂಡಿದ್ದೀನಿ, 1 ಫುಲ್ ಕಪ್ ಅದು, ಪುದೀನ 1 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡರ್, ಮೆಣಸಿನ ಪುಡಿ, ಅರಿಶಿನ ಪೌಡರ್, ಉಪ್ಪು ತೊಗೊಂಡಿದ್ದೀನಿ. ಮತ್ತೆ ಒಂದು ಸಲ ನೋಡ್ಕೊಳ್ಳಿ ಏನೇನು ಬೇಕಂತ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಒಂದು ಕುಕ್ಕರ್ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೆ, ಕುಕ್ಕರ್ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು 1/4 ಲೀಟರ್ಗಿಂತ ಜಾಸ್ತಿ ಇದೆ ಎಣ್ಣೆ. ಅದಕ್ಕೆ ಎಣ್ಣೆ ಬಿಸಿಯಾಗಿದೆಯಾ ಇಲ್ಲೋ ಅಂತ ನೋಡೋಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಟೆಸ್ಟ್ ಮಾಡಿದ್ದೀನಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸೌಟಲ್ಲಿ ತಿರುಗಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಾ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ ಈರುಳ್ಳಿನ ಅಷ್ಟೇ 1/4 kgಗಿಂತ ಜಾಸ್ತಿ ಇದೆ, ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ನೋಡಿ ಸೌಟಲ್ಲಿ ತಿರುಗಿಸ್ಕೋಬೇಕು, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುಗಿಸ್ಕೋಬೇಕು. ಈರುಳ್ಳಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ, ಆದರೆ ನಮಗೆ ಸಾಫ್ಟ್ ಅಲ್ಲ, ಗೋಲ್ಡನ್ ಬ್ರೌನ್ ಬರಬೇಕು, ಆವಾಗಲೂ ಗಂಟನೂ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಅದಕ್ಕೆ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ತುಂಬ ಮುಖ್ಯ ಬಿರಿಯಾನಿಯಲ್ಲಿ. ಅದು ಫ್ರೆಶ್ ಆಗಿರೋದು ತಗೋಬೇಕು, ಅಂಗಡಿದೆಲ್ಲ ಹಾಕಬೇಡಿ. ಮನೆಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಬಂದು ಬಿರಿಯಾನಿ ಮಾಡ್ತಿದ್ದಲ್ಲ ಅವಾಗ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಮನೆಯಲ್ಲೇ, ಆವಾಗಲೇ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರೋದು. ಇದರಲ್ಲಿ ಮೇನ್ ಅದೇ ತುಂಬ ಮುಖ್ಯವಾದ ಪಾರ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟು ಮೆಣಸಿನ್ಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೌಟಲ್ಲಿ ಸಾಫ್ಟ್ ಆಗೋವರೆಗೂ. ಈ ಪುದೀನ ಮೆಂತ್ಯ ಸೊಪ್ಪೆಲ್ಲ ಸಾಫ್ಟ್ ಆಗಬೇಕು, ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೋಡಿ ಸಾಫ್ಟ್ ಆಗಿದೆ, ಆಯಿಲೆಲ್ಲ ಮೇಲ್ಗಡೆ ಸ್ವಲ್ಪ ಕಾಣಿಸ್ತೀಯಲ್ವ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮೆಣಸಿನ ಪೌಡರು, ಮೆಣಸಿನ ಪುಡಿ, ಧನಿಯಾ ಪೌಡರು, ಅರಿಶಿನ ಪೌಡರು. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿಲ್ಲ, ಆಮೇಲೆ ಹೇಳ್ತೀನಿ. ಉಪ್ಪು ಟಮಾಟೆ ಹಣ್ಣು ಹಾಕಿದ್ಮೇಲೆ ಹಾಕ್ಕೋಬೇಕು. ಟಮಾಟೆ ಹಣ್ಣು ಬೇಗ ಬೇಯುತ್ತೆ. ಚೆನ್ನಾಗಿ ಹಾಕ್ಕೊಂಡು ತಿರುಗಿಸ್ಕೋಬೇಕು ಸೊಪ್ಪಲ್ಲಿ ಇದನ್ನು ಮಸಾಲೆ ಎಲ್ಲ. ನಂತರ ಅದಕ್ಕೆ ಮೊಸರು ಹಾಕ್ಕೋಬೇಕು. 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, 1 kg ಬಿರಿಯಾನಿ 1/4 ಲೀಟ್ರ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗಿದೆ, ನೋಡಿ ಈ ಥರ ಆಗಿದೆ. ಪರ್ಫೆಕ್ಟಾಗಿ ಬರುತ್ತೆ ಬಿರಿಯಾನಿ. ಒಂದೊಂದು ನಾನು ಹೇಳೋ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಬಿರಿಯಾನಿ ಆಗುತ್ತೆ. ನೋಡಿ ಅದಕ್ಕೆ ಟಮಾಟೊ ಹಣ್ಣು ಹಾಕ್ಕೊಂಡಿದ್ದೀನಿ, ಅದೂ ಸಹ 1/4 kgಗಿಂತ ಜಾಸ್ತಿ ಇದೆ, ಅರ್ಧ kgಗಿಂತ ಸ್ವಲ್ಪ ಕಡಿಮೆ. ನೋಡಿ ಅದಕ್ಕೆ ಇವಾಗ ಉಪ್ಪು ಹಾಕ್ಕೋತಿದ್ದೀನಿ, ಯಾಕಂದರೆ ಟಮಾಟೊ ಬೇಗ ಬೇಯುತ್ತೆ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಹಾಕ್ಕೊಂಡು ಈ ಥರ ಸೌಟಲ್ಲಿ ತಿರುಗಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ, ಸಣ್ಣದೊಂದು ನಿಂಬೆಹಣ್ಣು ತಗೊಂಡಿರೋದು ಅಷ್ಟೇ. ನೆಕ್ಸ್ಟ್ ಅವರೆಕಾಯಿ ಹಾಕಿದ್ರೆ ಬಿರಿಯಾನಿ ಸೂಪರಾಗಿ ಟೇಸ್ಟಿಯಾಗುತ್ತೆ. ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಯಿ ಹಾಕಿಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಅವರೆಕಾಯಿ ಸ್ಕಿಪ್ ಮಾಡಿ ಇದೇನೇನು ಮಸಾಲೆ ಹೇಳಿದ್ದೀನಿ ಅದೆಲ್ಲ ಹಾಕ್ಕೊಳ್ಳಿ. ನೋಡಿ ಅದಕ್ಕೆ ಮಟನ್ ಹಾಕ್ಕೋತಿದ್ದೀನಿ. ಈಗ ಸ್ವಲ್ಪ ಅವರೆಕಾಯಿ ಹಾಕಿ ತಿರುಗಿಸ್ಕೊಂಡು 1 kg ಮಟನ್ ತೊಗೊಂಡಿದ್ದೀನಿ, ಅದು ಫುಲ್ ಹಾಕ್ಕೋತಿದ್ದೀನಿ. ನೀವು ಇದೇ ರೀತಿ ಬಿರಿಯಾನಿ ಏನು ಮಾಡೋದು ಕಷ್ಟ ಅಲ್ಲ, ತುಂಬ ಅಂದರೆ ತುಂಬ ಈಸಿ. ನಾನು ಹೇಳೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾತ್ರ ಫಾಲೋ ಮಾಡಿ. ಹೋಟೆಲ್ ಬಿರಿಯಾನಿಗಿಂತಲೂ ಜಾಸ್ತಿ ಟೇಸ್ಟ್ ಆಗುತ್ತೆ, ಮದುವೆಯಲ್ಲಿ ಮಾಡ್ತಾರಲ್ಲ ಆ ಬಿರಿಯಾನಿಗಿಂತ ಜಾಸ್ತಿ ಟೇಸ್ಟ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನಾನು ನೀರು ಹಾಕ್ಕೋತಿದ್ದೀನಿ, ಯಾಕಂದರೆ ತಳ ಹಿಡಿಯುತ್ತಲ್ಲ ಕೆಳಗಡೆ. ಸ್ವಲ್ಪ ಮಟನ್ನಲ್ಲೇ ಸ್ವಲ್ಪ ಹಾಕ್ಕೊಳ್ಳಿ, ಮಟನ್ನಲ್ಲೇ ನೀರು ಬೀಳುತ್ತೆ ಜಾಸ್ತಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸೌಟಲ್ಲಿ. ಅದು ಮಿಕ್ಸ್ ಮಾಡ್ಕೊಂಡು ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಒಂದು 6 ರಿಂದ 7 ವಿಷಲ್ ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ನೋಡಿ ಈ ಥರ ಆಯಿಲೆಲ್ಲ ಮೇಲ್ಗಡೆ ಬಿಡಬೇಕು. ಮಟನ್ನು ಚೆನ್ನಾಗಿ ಬೆಂದಿದೆ ಮಟನ್ ಸಹ.
ನೋಡಿ ಇದು ಮಟನ್ನ ಒಂದು ಪಾತ್ರೆಯಲ್ಲಿ ತಕ್ಕೊಳ್ಳೋಣ, ಬೇರೆ ಪಾತ್ರೆಯಲ್ಲಿ. 5 ಲೀಟರ್ ಕುಕ್ಕರ್ ಅಲ್ವಾ, ಅದರಲ್ಲಿ 1 kg ಮಟನ್ ಮತ್ತು 1 kg ಅಕ್ಕಿ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. 1 kg ಅಕ್ಕಿ ತೊಗೊಂಡಿದ್ದೀನಿ ನಾನು. ಫಸ್ಟೇ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, 1 hour ನೆನೆಸ್ಕೊಂಡು ಅದನ್ನು ಹಾಕಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ ಅದರಲ್ಲೇ ಮಟನಲ್ಲಿ ಎಷ್ಟು ನೀರು ಬಿಟ್ಟಿದೆ. ಬರೀ ನನಗೆ ಅಷ್ಟು ನೀರು, ಸ್ವಲ್ಪ ನೀರು ಹಾಕಿ ಮಟನಲ್ಲೇ ಜಾಸ್ತಿ ನೀರು ಬಿಟ್ಟಿತ್ತು. ಬರೀ ಒಂದೇ 1 ಗ್ಲಾಸ್ ಮತ್ತು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಿಡ್ದಿದೆ ಅಷ್ಟೇ. 1 ಗ್ಲಾಸ್ ನೀರು ಹಿಡ್ದಿದೆ. ಚೆನ್ನಾಗಿ ಕುದಿಬೇಕು. ಈ ಥರ ಫುಲ್ಲು ಕುದಿಬೇಕು. ಬಿಸಿಯಾಗಿ ಕುದೀತಾ ಇರಬೇಕಾದ್ರೆ ನೋಡಿ ಈ ಥರ ಕುದಿ ಬಂದಿದೆ. ಇದಕ್ಕೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮತ್ತು ಅಂದರೆ ಕೆಳಗಡೆ ಹಿಡಿಯುತ್ತೆ ತಳ. ತಿರುಗಿಸ್ಕೊಂಡು ಸ್ವಲ್ಪ ಈ ಥರ ನೀರು ನೋಡಿ ತಿರುಗಿಸ್ತಾನೆ ಇರಬೇಕು. ನೋಡ್ಕೊಂಡು ಸ್ವಲ್ಪ ನೀರೆಲ್ಲ ಕಡಿಮೆ ಆಗೋವರೆಗೆ. ನೀರು ಕಡಿಮೆ ಆಗಿದೆ. ಈಗ ದಮ್ ಮಾಡೋಕ್ಕೆ ಬಿಡೋಣ. 10 ರಿಂದ 15 ನಿಮಿಷ ದಮ್ ಮಾಡಿದ್ದೀನಿ ನಾನು. ಬಿರಿಯಾನಿ ದಮ್ ಆಗಿದೆ ಚೆನ್ನಾಗಿ. ನೋಡಿ ಬಿರಿಯಾನಿ ರೆಡಿಯಾಗಿದೆ ಪರ್ಫೆಕ್ಟಾಗಿ. ನೋಡಿ ನಾನು ಹೇಳೋ ಸ್ಟೆಪ್ ಬೈ ಸ್ಟೆಪ್ ರೀತಿ ನೀವು ಬಿರಿಯಾನಿ ಮಾಡೋದನ್ನ ಫಾಲೋ ಮಾಡಿದ್ರೆ ಈ ಥರ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.